ಸಿಎಂ ಸಿದ್ದರಾಮಯ್ಯನವರಿಗೆ ತಲೆನೋವು ತಂದಿದೆ ಈ ಬೈ ಎಲೆಕ್ಷನ್. ದಾವಣಗೆರೆ ವಿಚಾರವಾಗಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದಾದರೂ ಯಾಕೆ? ಆಪ್ತರಿಗೆ ಕೋಕ್ ನೀಡಿದ್ದಾರೆ, ತಲೆ ಕೆಡಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದು ಕಡೆ ಬೇಜವಾಬ್ದಾರಿ, ಆ ಇಬ್ಬರ ಮೇಲೆ ಸಿಎಂ ಕಡುಕೋಪ ಆದರೂ ಯಾಕೆ ಅಂತೇಳಿ ಒಂದು ಕಡೆ ಪ್ರಶ್ನೆ ಕೂಡ ಹಾಕ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮಹಾಮೌನಕ್ಕೆ ಅದೇ ಕಾರಣನಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಆದರೂ ಏನಿರುತ್ತೆ? ಈಗ ದಾವಣಗೆರೆ ದಂಗಲ್, ಮುಖ್ಯವಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಏನೋ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತಂದಿರುವಂತಹ ಬೈ ಎಲೆಕ್ಷನ್ ಖಂಡಿತವಾಗ್ಲೂ ದಾವಣಗೆರೆ, ಮುಖ್ಯವಾಗಿ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಒಂದು ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇದೆ. ದಾವಣಗೆರೆ ದಂಗಲ್ನ ವಿಚಾರಕ್ಕೆ ನಾವು ಬರೋದಾದರೆ ಈಗಾಗಲೇ ಮೂವರನ್ನು ಕೂಡ ಅಮಾನತು ಮಾಡೋದಾಗಿರ್ಬೋದು, ಉಚ್ಚಾಟನೆ ಮಾಡೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಇದರಿಂದ ಸಿಎಂ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಮುಖ್ಯವಾಗಿ ಕಾಂಗ್ರೆಸ್ನವರು ಅತಿ ಹೆಚ್ಚಾಗಿ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಮುಸ್ಲಿಮರೆಲ್ಲರೂ ಕೂಡ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ತಲೆನೋವಾಗಿದೆ. ಈ ಒಂದು ಬೈ ಎಲೆಕ್ಷನ್ ಯಾವ ರೀತಿ ನಿಭಾಯಿಸಬೇಕು ಅಂತ ಕೂಡ ಗೊತ್ತಾಗದೆ ಗೊಂದಲದಲ್ಲಿದ್ದಾರೆ. ಸಾಕಷ್ಟು ಚರ್ಚೆಗಳು, ಗೊಂದಲಗಳು, ವಾಗ್ವಾದಗಳು ಎಲ್ಲವೂ ಕೂಡ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಇದೆಲ್ಲದರ ಮಧ್ಯೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಕೂಡ ಇದೆ. ಅವೆಲ್ಲವೂ ಕೂಡ ಗೊಂದಲದಲ್ಲಿದೆ. ಅದೆಲ್ಲದರ ಮಧ್ಯೆ ಈ ಒಂದು ಬೈ ಎಲೆಕ್ಷನ್ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರ್ಬೋದು, ಇವೆರಡೂ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಕೂಡ ಮುಕ್ತಾಯ ಆಗಿದೆ. ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದರು. ಆದರೆ ಮತದಾನ ಮುಗಿದ ಬಳಿಕ ಅಲ್ಪಸಂಖ್ಯಾತರಲ್ಲಿ ಒಳಗೊಳಗೆ ಒಂದಿಷ್ಟು ಜಗಳಗಳು, ಮುನಿಸುಗಳು ಎಲ್ಲವೂ ಕೂಡ ಶುರುವಾದವು. ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿ ಬಹಿರಂಗವಾದಂತಹ ಹೇಳಿಕೆಗಳು, ಒಳಗೊಳಗೆ ಇದ್ದಂತಹ ಜಗಳ ಬಹಿರಂಗವಾಗಿ ವ್ಯಕ್ತವಾಯಿತು. ಏನೇನೆಲ್ಲ ಆಗಬೇಕಾಗಿತ್ತು ಅನ್ನುವಂತಹ ನಿಟ್ಟಲ್ಲಿ ಮತ್ತು ಕಾಂಗ್ರೆಸ್ನ ಸೋಲಿಸೋದಕ್ಕೋಸ್ಕರ ಏನೆಲ್ಲ ಸಂಚುಗಳನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಆರೋಪಗಳನ್ನು ಕೂಡ ಅಲ್ಪಸಂಖ್ಯಾತರೇ ಮಾಡಿದರು. ಅವರವರ ಒಳಗೆ ಇದ್ದಂತಹ ಜಗಳ ಈಗಾಗಲೇ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬಿದ್ದಿದೆ. ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಅವರಾಗಿರ್ಬೋದು, ಅಫ್ರೀನ್ ಖಾನ್ ಇವರೆಲ್ಲರನ್ನು ಕೂಡ ಅಮಾನತು ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಆ ಇಬ್ಬರ ಮೇಲೆ ಸಿಎಂ ಕಡುಕೋಪ ಇಟ್ಟಿದ್ದಾರಾ? ಪದೇ ಪದೇ ಅವರನ್ನು MLC ಮಾಡಿದೆ. ಮಂತ್ರಿಗಿರಿಗೆ ತತ್ಸಮಾನವಾದ ಸ್ಥಾನಮಾನ ನೀಡಿದರು. ಆದರೂ ಕೂಡ ಪಕ್ಷ ಅವರಿಗೆ ಎಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೇನು ಮಾಡ್ತಾ ಇದ್ದಾರೆ? ಪಕ್ಷ ಕೊಟ್ಟ ಕೆಲಸ ಮಾಡಲಿಲ್ಲ ಆ ಇಬ್ಬರು. ಆಗಿದ್ದರೆ ಆ ಇಬ್ಬರು ಯಾರು? ಜವಾಬ್ದಾರಿ ನಿರ್ವಹಿಸಲಿಲ್ಲ ಆ ಇಬ್ಬರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಮಹಾಮೌನಕ್ಕೆ ಅದೇನಾ ಕಾರಣ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಆ ಇಬ್ಬರ ಮೇಲೆ ಸಿಎಂ ಕಡುಕೋಪವನ್ನು ವ್ಯಕ್ತಪಡಿಸ್ತಾರಾ? ಈಗಾಗಲೇ ಪದೇ ಪದೇ ಅವರನ್ನು MLC ಕೂಡ ಮಾಡಿದರು. ಮಂತ್ರಿಗರಿಗೆ ತತ್ಸಮಾನವಾದಂತಹ ಸ್ಥಾನಮಾನ ಕೂಡ ನೀಡಿದರು. ಸೊ ಹೀಗಿರಬೇಕಾದ್ರೆ ಆ ಇಬ್ಬರು ಏನು ಮಾಡಿದ್ದಾರೆ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಈಗಾಗಲೇ ಮುಸ್ಲಿಂ ನಾಯಕರ ಮೇಲೆ ಒತ್ತಡವಿತ್ತು ಎಂಬಂತಹ ಟಾಕ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಯಾವಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರಚಾರದ ಸಂದರ್ಭದಲ್ಲಾಗಿರ್ಬೋದು, ಟಿಕೆಟ್ನ ಸಂದರ್ಭದಲ್ಲಾಗಿರ್ಬೋದು, ಒಂದಿಷ್ಟು ಗೊಂದಲಗಳು ಇದ್ವು. ಸೊ ಹೀಗಿರಬೇಕಾದ್ರೆ ಯಾರ ಒತ್ತಡಕ್ಕೆ ಮಣಿದ್ರು? ಜಮೀರ್ ಅವರ ಅಥವಾ ನಜೀರ್ ಅಹಮದ್ ಅವರ ಒತ್ತಡಕ್ಕೆ ಮಣಿದ್ರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಜಮೀರ್ ಮೇಲೆ ಮುಸ್ಲಿಂ ಧರ್ಮಗುರುಗಳು ಏನಾದರೂ ಹೇರಿದ್ರಾ ಅನ್ನುವಂಥ ಅನುಮಾನ ಕೂಡ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ವಲಯದಲ್ಲಿ ನಡೆದಿರುವಂತಹ ಜೋರಾದ ಚರ್ಚೆಗಳು ಏನಪ್ಪ ಅಂತಂದರೆ, ದಾವಣಗೆರೆಯಲ್ಲಿ ಮಲ್ಲಣ್ಣ ವರ್ಸಸ್ ಜಬ್ಬಾರ್ ಫೈಟ್ ಒಂದೆಡೆ ಆದರೆ, ಇಲ್ಲ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದೇ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಬೇಸರವನ್ನು ಕೂಡ ತಂದಿತ್ತು. ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೋಸ್ಕರ ಈಗ ಸಿಎಂ ಸೈಲೆಂಟ್ ಸೊಲ್ಯೂಷನನ್ನು ಹುಡುಕ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಸದ್ಯದ ಮಟ್ಟಿಗೆ ಮೌನವನ್ನು ತಾಳ್ತಾ ಇದ್ದಾರೆ. ಈ ಮೌನದ ಹಿಂದೆ ಏನಾದರೂ ಒಂದು ತಂತ್ರವನ್ನು ರೂಪಿಸ್ತಾರಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತಂದರೆ ದಾವಣಗೆರೆ ದಂಗಲ್ನ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಒಂದು ಕಡೆ ಮುಸ್ಲಿಂ ಸಮುದಾಯದವರು ಅಂದರೆ ಅಲ್ಪಸಂಖ್ಯಾತರು ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬೈ ಎಲೆಕ್ಷನ್ ಫಲಿತಾಂಶ
ಅದು ಕೂಡ ಬರುವಂತಹ ನಿಟ್ಟಿನಲ್ಲಿದೆ. ಸೊ ಹೀಗಿರಬೇಕಾದ್ರೆ ಸಿ ಎಂ ಸಿದ್ದರಾಮಯ್ಯನವರ ನಡೆ ಯಾವ ರೀತಿ ಇರುತ್ತೆ, ಸಿ ಎಂ ಸಿದ್ದರಾಮಯ್ಯವರು ಮೌನವಾಗಿರೋದಾದರೂ ಯಾಕೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳು, ಚರ್ಚೆಗಳು, ಒಬ್ಬರ ಮೇಲೆ ಒಬ್ಬರು ಮಾತುಗಳನ್ನಾಗಿರ್ಬೋದು, ವಾಗ್ದಾಳಿಯನ್ನು ಮಾಡೋದಾಗಿರ್ಬೋದು, ಇದೆಲ್ಲದರ ನಡುವೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಮತ್ತು ಅಫ್ರೀನ್ ಖಾನ್ ಇವರೆಲ್ಲರನ್ನು ಕೂಡ ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದು, ಇವೆಲ್ಲವೂ ಕೂಡ ಅಲ್ಪಸಂಖ್ಯಾತರಿಗೆ ಇನ್ನಷ್ಟು ಆಕ್ರೋಶ ಹೊರ ಹಾಕೋದಕ್ಕೆ ಸಹಾಯ ಮಾಡಿಕೊಟ್ಟಿರುವಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತರು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಿಡಿಯನ್ನು ಕಾರ್ತಾ ಇದ್ದಾರೆ. ನಜೀರ್ ಜಬ್ಬಾರ್ ಬಗ್ಗೆ ಈಗಾಗಲೇ ಸಿ ಎಂ ಸಿದ್ರು ಬೇಸರವನ್ನೇನಾದರೂ ವ್ಯಕ್ತಪಡಿಸ್ತಾರಾ? ದಾವಣಗೆರೆ ವಿಚಾರದಲ್ಲಿ ನಾವು ನೋಡೋದಾದರೆ ನಜೀರ್ ಜಬ್ಬಾರ್ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ನನ್ನ ಜೊತೆಗಿದ್ದವರಿಂದಲೇ ತಪ್ಪು ಸಂದೇಶ ರವಾನೆ ಆಗಿದೆ, ಸೊ ಅದಕ್ಕಾಗಿ ನಜೀರ್ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿರಬಹುದು ಅನ್ನುವಂತಹ ನಿಟ್ಟಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವಿಚಾರ ಈಗಾಗಲೇ ಉಗುಳೋಕ್ಕೂ ಆಗದೆ, ನುಂಗೋದಕ್ಕೂ ಆಗದೆ ಸಿ ಎಂ ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ. ತಮ್ಮವರ ಒಪ್ಪಿಗೆ ಮೌನಕ್ಕೆ ಶರಣಾಗಿರುವಂತಹ ಸಿಎಂ ಸಿದ್ದರಾಮಯ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯನವರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರ ಪರಿಸ್ಥಿತಿ ಎದುರಾಗಿದೆ. ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಗೊಂದಲದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ನಜೀರ್ ಜಬ್ಬಾರ್ ಬಗ್ಗೆ ಸಿಎಂ ಸಿದ್ದು ಬೇಸರವನ್ನು ವ್ಯಕ್ತಪಡಿಸ್ತಾರಾ ಅಥವಾ ಸಮರ್ಥನೆ ಮಾಡಿಕೊಂಡು ಸುಮ್ಮನಾಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಈಗಾಗಲೇ ದಾವಣಗೆರೆ ವಿಚಾರದಲ್ಲಿ ನಜೀರ್ ಅವರಾಗಿರ್ಬೋದು, ಜಬ್ಬಾರ್ ಅವರಾಗಿರ್ಬೋದು, ಇವರಿಬ್ಬರಿಂದ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನನ್ನ ಜೊತೆಗಿದ್ದವರಿಂದಲೇ ತಪ್ಪು ಸಂದೇಶ ರವಾನೆ ಆಗಿದೆನಾ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಸದ್ಯದ ಮಟ್ಟಿಗೆ ಗೊಂದಲದಲ್ಲಿದ್ದಾರೆ. ಸಿ ಎಂ ಸಿದ್ದರಾಮಯ್ಯವರು ಸದ್ಯದ ಮಟ್ಟಿಗೆ ಯಾಕೆ ಮೌನವಾಗಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ದಾವಣಗೆರೆ ದಂಗಲ್ಲ ವಿಚಾರಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆದು, ಇವೆಲ್ಲದಕ್ಕೂ ಮೀರಿ ಸಿ ಎಂ ಸಿದ್ದರಾಮಯ್ಯವರು ಮಾತ್ರ ಈ ಒಂದು ವಿಚಾರದ ಬಗ್ಗೆ ಎಲ್ಲೂ ಸಹಿತ ಮಾತನಾಡ್ತಿಲ್ಲ, ಅಂದರೆ ಮೌನವನ್ನು ತಾಳ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಮುಖ್ಯವಾಗಿ ದಾವಣಗೆರೆ ದಂಗಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆದರೂ ಸಹಿತ ಸಿ ಎಂ ಸಿದ್ದರಾಮಯ್ಯವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ವಿನೋದ್, ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರ ತಲೆದಂಡ ಆದಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಮಾಡಲಿಲ್ಲ. ಪಕ್ಷದ ತೀರ್ಮಾನ ಅನ್ನುವಂತಹ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ರು. ಆದ್ರೆ ಈ ಸೈಲೆಂಟ್ ಇಂದ ಇರೋದಾದ್ರೂ ಏನು ಅನ್ನುವಂಥದ್ದು, ಯಾಕಂದ್ರೆ ಒಂದು ಅವರಿಗೆ ತೀರಾ ಮಟ್ಟಿನ ಬೇಸರ ಕೂಡ ಇದೆ ಅನ್ನುವಂತಹ ವಿಚಾರ ಇದೆ. ಯಾಕಂದ್ರೆ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಬೇರೆ ಯಾವ ಪಕ್ಷವೂ ಕೂಡ ಒಳಿತನ್ನ ಮಾಡಿಲ್ಲ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರು ಈ ರೀತಿಯಾಗಿ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಬೇಸರ ಆಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಅವರ ನಡೆ ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ತಮ್ಮ ಆಪ್ತರು ಎಲ್ರನ್ನೂ ಕೂಡ ಈ ರೀತಿಯಾಗಿ ಒಂದಲ್ಲ ಒಂದು ಚಕ್ರವ್ಯೂಹಕ್ಕೆ ಸಿಲುಕಿಸಿ ಅವರನ್ನ ಹೊರದಬ್ಬುವಂತಹ ಕೆಲಸ ಆದ್ರೂ ಕೂಡ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹದ್ದು. ಎಲ್ಲೋ ಒಂದ್ ಕಡೆ ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಮಾತನಾಡದೇ ಇರೋದೇ ಒಳ್ಳೇದು ಅನ್ನುವಂತಹ ನಿರ್ಧಾರಕ್ಕೇನಾದ್ರೂ ಬಂದ್ಬಿಟ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಅವರ ನಡೆ ಎಲ್ರಿಗೂ ಕೂಡ ಸಹಜವಾಗಿ ಅವರ ಪಕ್ಷದ್ದೇ ಅವರ ಆಪ್ತ ಶಾಸಕರು ಸಚಿವರುಗಳಿಗೆ ಒಂದ್ ರೀತಿ ಅಚ್ಚರಿಯಾಗಿರೋದು ಕೂಡ ಹೌದು ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು.